ಅಶ್ವಿನಿ ಮತ್ತೆ ರಜತ್ ಇಬ್ರು ಒಡ ಹುಟ್ಟಿರೋ ಅಣ್ಣ ತಂಗಿ. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿನ ರಸ್ತೆ ಅಪಘಾತದಲ್ಲಿ ಕಳ್ಕೊತಾರೆ. ಅದಾದ್ಮೇಲೆ ತಂಗಿಗೆ ಅಣ್ಣನೇ ಎಲ್ಲ, ಅಣ್ಣನಿಗೆ ತಂಗಿನೇ ಎಲ್ಲಾನು ಆಗಿರ್ತಾರೆ. ಈಗಿರೋ ಇವ್ರ ಜೀವನದಲ್ಲಿ ಶುಭ ಕಾರ್ಯ ಅಂತ ಅಂದ್ರೆ ಅದು ಅವರಿಬ್ರು ಮದ್ವೆನೆ. ತಂಗಿ ಮದ್ವೆನ ಅದ್ದೂರಿಯಾಗಿ ರಜತ್ ಮತ್ತೆ ನಯನ ಸೇರಿ ಮಾಡಿರ್ತಾರೆ. ಮದ್ವೆ ನಂತರ ಈ ಒಡ ಹುಟ್ಟಿರೋ ಅಣ್ಣ ತಂಗಿ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಭವ್ಯ ಅನ್ನೋರು ರಕ್ಷಾ ಬಂಧನ ಪ್ರಯುಕ್ತ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು. ಸಾರಿ, ನಾನು ನಿನ್ನೆ ವಿಡಿಯೋ ಹಾಕೋದಕ್ಕಾಗಿಲ್ಲ, ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ. ರೀ, ಅಶ್ವಿನಿ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಈ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಕಣ್ರಿ ನನಗೆ. ಅನ್ನಿಸ್ತೇ ಇರುತ್ತಾ ನಯನ? ನಿನ್ನವಳನ್ನ ಯಾವತ್ತೂ ನಿನ್ನ ನಾದ್ನಿ ಹಾಗೆ ನೋಡ್ಕೊಂಡೇ ಇಲ್ಲ. ಯಾವಾಗಲೂ ನಿನ್ನ ಹೊಟ್ಟೆನಲ್ಲಿ ಹುಟ್ಟಿರೋ ಪುಟ್ಟು ಕಂದನ್ನು ನೋಡ್ಕೊಂಡಿರೋ ಹಾಗೇನೆ ನೋಡ್ಕೊಂಡಿದ್ಯಾ. ಊರ್ನವ್ರಿಗೆಲ್ಲ ನಿನ್ನ ನಾದ್ನಿ ಮದುವೆ ಮಾಡಿ ಕಳ್ಸಿದ್ಯಾ ಅನ್ಸ್ಬೋದು, ಆದರೆ ನಿನಗೆ ಹಾಗೆ ಅನ್ಸೋದಿಲ್ಲ. ನೀನು ಎತ್ತಿರೋ ಮಗಳನ್ನೇ ಮದುವೆ ಮಾಡಿ ಕಳ್ಸಿದ್ಯೇನೋ ಅನ್ಸಿರುತ್ತೆ. ನನಗೂ ಅರ್ಥ ಆಗುತ್ತೆ ನಿನ್ನ ನೋವು. ಹೌದು ಕಣ್ರಿ, ನೀವು ಹೇಳಿದ ನಿಜ. ಅವಳು ನನಗೆ ಮಗಳೇ. ನಾನು ಯಾವತ್ತೂ ಅವಳ ನನ್ನ ಗಂಡನ ತಂಗಿ ಅನ್ನೋ ಭಾವನೆಯಲ್ಲಿ ನೋಡೇ ಇಲ್ಲ. ಅಶ್ವಿನಿ ಕೂಡ ಯಾವತ್ತೂ ನನ್ನನ್ನು ಬರೀ ಅತ್ತಿಗೆ ಸ್ಥಾನದಲ್ಲಿ ನೋಡೇ ಇಲ್ಲ. ಅವಳು ಯಾವಾಗಲೂ ಅವಳನ್ನ ನಾನೇ ಎತ್ತಿದ್ದೀನೇನೋ ಅನ್ನೋ ಥರನೇ, ಸ್ವಂತ ತಾಯಿ ಥರನೇ ನೋಡ್ಕೋತಾ ಇದ್ಲು. ಸರಿ ಬಿಡು ನಯನ, ಯಾಕೆ ಬೇಜಾರು ಮಾಡ್ಕೋತೀಯ ನೀನು? ಮಗಳು ಸಂತೋಷವಾಗಿ ಇರಬೇಕಂತ ತಾನೇ ಅವಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರೋದು. ಅವಳನ್ನ ಕಳಿಸ್ಬಿಟ್ಟು ನೀನು ಹೀಗೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳು? ನೋಡು, ಹೇಗೂ ಶ್ರಾವಣ ಬಂತಲ್ವಾ, ಅವರಿಬ್ರು ಗಂಡ ಹೆಂಡ್ತಿನ ಮನೆಗೆ ಬರೋದಕ್ಕೆ ಹೇಳೋಣ. ನಿನಗೂ ಅವಳನ್ನ ನೋಡ್ದಾಗತ್ತೆ, ಅವಳಿಗೆ ಕೂಡ ಅವ್ರ ಮನೆಗೆ ಬಂದಾಗ ಅನ್ಸುತ್ತೆ. ಏನಂತೀಯ? ಅಯ್ಯೋ ಹೌದಲ್ವೇನ್ರಿ. ಸರಿ, ಹಾಗಾದ್ರೆ ನಾವಿಬ್ರು ಹೋಗಿ ಅವರಿಬ್ರನ್ನ ಕರ್ಕೊಂಡು ಬರೋಣ, ಆಯ್ತಾ? ನಯನ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಮನ್ಸಿರೋ ಅಂತ ಹುಡುಗಿ. ರಜತ್ನ ಮದುವೆ ಆಗಿ ಬಂದಾಗಿಂದನೂ ಈ ಅಣ್ಣ ತಂಗಿ ಪ್ರಪಂಚದಲ್ಲಿ ಅವಳು ಒಬ್ಳಾಗಿರ್ತಾಳೆ. ಅಶ್ವಿನಿನ ನಾದ್ನಿ ಅಂತ ಅವಳು ಯಾವತ್ತೂ ಅಂದ್ಕೊಂಡೇ ಇರಲ್ಲ. ಅವಳು ತನ್ನ ಸ್ವಂತ ಮಗಳಾಗೇನೆ ನೋಡ್ಕೊಳ್ತಾ ಇರ್ತಾಳೆ. ಅಶ್ವಿನಿ ಕೂಡ ನಯನನ್ ಜೊತೆಗೆ ಮಗಳಾಗೇನೆ ಇರ್ತಾಳೆ. ತಂದೆ ತಾಯಿನ ಕಳ್ಕೊಂಡಿರೋ ಅಶ್ವಿನಿಗೆ ನಯನಾನೇ ತಾಯಿಯಾಗಿರ್ತಾಳೆ. ಛೇ, ದರಿದ್ರದವಳು. ಅದ್ ಏನಂತ ನಮ್ಮ ಮನೆಗೆ ಬಂದ್ಲು. ಇವಳಿಗೆ ಹಿಡ್ದಿರೋ ಶನಿ ಎಲ್ಲ ನಮ್ಮ ಮನೆಗೆ ತಗೊಂಡ್ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಹೌದಮ್ಮ, ಇವಳಿಗಿಂತನೂ ನನ್ಗೆ ಎಷ್ಟೋ ಚೆನ್ನಾಗಿರೋ ಹುಡುಗಿಯರು ಸಿಗ್ತಾ ಇದ್ರು. ಆದ್ರೆ ಇವಳಣ್ಣ ಇದಾನಲ್ಲ ದರಿದ್ರದವನು, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಈ ಮೂದೇವಿನ ನನಗ್ ತಂದು ಕಟ್ದ. ಲೇ ಅಶ್ವಿನಿ, ಎಲ್ಲೇ ಇದ್ಯಾ ಹಾಳಾದವಳೆ? ಪಾರಿ ಇಲ್ಲಿ. ಬೆಳಗ್ಗೆ ಎದ್ದು ಇಷ್ಟೊತ್ತಾಯ್ತು, ಆದ್ರೂ ಕೂಡ ಗಂಡಂಗೆ ಅತ್ತೆಗೆ ಮಾವಂಗೆ ಒಂದ್ ಲೋಟ ಕಾಫಿ ತಿಂಡಿ ಮಾಡ್ಕೊಳ್ಳೋಣ ಅನ್ನೋದು ಏನಾದ್ರೂ ಇದೆಯೇನೆ ನಿನ್ಗೆ? ಅಲ್ಲಿ ಏನೇ ಮಾಡ್ತಿದ್ಯಾ? ಅದು ಅದು ಅತ್ತೆ, ಹೊರಗಡೆ ಅಂಗ್ಳ ಗುಡಿಸ್ತಾ ಇದ್ದೆ. ಇರಿ ಅತ್ತೆ, ಇವಾಗ್ಲೇ ತಿಂಡಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನೋಡ್ದ್ಯೇನೋ ಮಗ್ನೆ, ನಿನ್ ಹೆಂಡತಿ ಅನ್ಸ್ಕೊಂಡವಳು ನಿನ್ ತಾಯಿಗೆ ಎದುರು ಮಾತಾಡ್ತಿದ್ದಾಳೆ. ಎಷ್ಟು ಧೈರ್ಯ ನೋಡು ಇವಳಿಗೆ. ಎಲ್ಲ ನೀನ್ ಕೊಟ್ಟಿರೋ ಸಲ್ಗೆ ಕಣೋ ಅವಳಿಗೆ. ಲೇ ಅಶ್ವಿನಿ, ಎಷ್ಟು ಸೊಕ್ಕೆ ನಿನ್ಗೆ? ನನ್ನ ತಾಯಿಗೆ ಎದುರು ಮಾತಾಡ್ತೀಯ? ನೀನು ಅವಳ ಕಾಲ್ನಲ್ಲಿ ತೋರಿಸಿದದ್ನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ಬೇಕು ಕಣೆ. ಈ ಮನೆಗ್ ನೀನ್ ಬಂದಿರೋದೇ ಅದಕ್ಕೆ. ಅಯ್ಯೋ, ಇದು ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ಅಲ್ಲ ರೀ, ಅಂಥದ್ದು ನಾನೇನು ಹೇಳ್ದೆ ಇವಾಗ? ಅಲ್ಲ, ನೀವು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ರೇಗ್ತಾ ಇದ್ದೀರಲ್ಲ? ನಾನು ಏನು ಹೇಳೇ ಇಲ್ಲ. ನೋಡಿದ್ಯೇನೋ, ಕೇಳಿಸ್ಕೊಂಡೇನೋ ನಿನ್ನ ಹೆಂಡತಿ ಮಾತನ್ನ? ನಾನೇನೋ ಈ ಮನೇಲಿ ವಯಸ್ಸಾಗಿರೋ ಮುದುಕಿ, ನನಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಬೋದು. ಆದ್ರೆ ನೀನು ಕಟ್ಕೊಂಡಿರೋ ಗಂಡ, ಆದ್ರೂ ಕೂಡ ನಿನಗೆ ಮರ್ಯಾದೆ ಕೊಡ್ದೇನೆ ಹೇಗ್ ದಬಾಯಿಸ್ತಿದ್ದಾಳೆ ನೋಡು, ಎದ್ರಿಗೆ ನಿಂತ್ಕೊಂಡು. ಏನೇಲೆ ನನಗೆ ಎದುರು ಮಾತಾಡ್ತೀಯ? ಇವತ್ ನಿನಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ, ಹೊಡಿಬೇಡ್ರಿ, ಅಯ್ಯೋ ಹೊಡಿಬೇಡ್ರಿ. ಸಾಕ್ ಬಿಡೋ ಮಗ್ನೆ, ದರಿದ್ರದವಳು ಸತ್ಕಿತ್ ಹೋದಳು ಅನಿಷ್ಟ. ಇದು ಏನಮ್ಮ ಅಶ್ವಿನಿ, ನೀನು ಈ ಮನೆಗೆ ಬಂದಾಗಿಂದಾನು ನಿನ್ ಗಂಡ ಅತ್ತೆ ಮಾವ ಎಲ್ಲರೂ ಸೇರಿ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ನಾನೇ ನೋಡ್ತಿದ್ದೀನಿ. ನೀನ್ ತವ್ರ ಮನೆಗಾದ್ರೂ ಹೇಳೋದಲ್ವೇನಮ್ಮ? ಈ ಸಂಕಟದಲ್ಲಿ ಈ ನರ್ಕದಲ್ಲಿ ಯಾಕಮ್ಮ ಇದೆಯಾ ನೀನು? ಅಯ್ಯೋ ಇಲ್ಲ ಆಂಟಿ, ನನ್ನ ಅಣ್ಣ ಅದಕ್ಕೆ ಕಷ್ಟಪಟ್ಟು ಅದ್ದೂರಿಯಾಗಿ ನನ್ನ ಮದುವೆ ಮಾಡಿದ್ದಾರೆ. ಮದುವೆ ಮಾಡಿ ವರ್ಷದಲ್ಲಿನೇ ನನ್ನ ತವ್ರ ಮನೆಗೆ ಗಂಡನ್ ಬಿಟ್ಟು ವಾಪಸ್ ಹೋದ್ರೆ ಎಲ್ರು ಅಣ್ಣ ಅದಕ್ಕೆ ಬಗ್ಗೆ ಆಡ್ಕೊಳ್ತಾರೆ. ನನ್ನಿಂದ ನನ್ನ ತವ್ರ ಮನೆಯವರು
ತಲೆ ತಗ್ಸುವಂತ ಆಗ್ಬಾರ್ದು. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಈ ಕಷ್ಟನೇ ಅನುಭವಿಸ್ಕೊಂಡಿರ್ತೀನಿ ಹೊರತು ವಾಪಸ್ ಮಾತ್ರ ಹೋಗಲ್ಲ. ನನ್ನ ಈ ಕಷ್ಟ ಯಾರಿಗೆ ಗೊತ್ತಾಗೋದು ಬೇಡ. ಅಶ್ವಿನಿನ ಮದ್ವೆ ಮಾಡಿ ಗಂಡನ ಮನೆಗೇನೋ ಕಳಿಸ್ತಾರೆ. ಆದ್ರೆ ಗಂಡನ ಮನೆಯಲ್ಲಿ ಗಂಡ, ಅತ್ತೆ, ಮಾವ ಎಲ್ಲರೂ ಸೇರಿ ವಿಪರೀತವಾಗಿ ಕಾಟ ಕೊಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಎಷ್ಟೇ ಕಷ್ಟ ಕೊಟ್ಟರು, ನೋವು ಮಾಡಿದ್ರು ಕೂಡ ಅವಳು ತನ್ನ ತವ್ರ ಮನೆಯವ್ರಿಗೆ ಏನೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅಣ್ಣ ಅದಕ್ಕೆ ಸಂಕಟ ಪಡ್ತಾರೆ ಅನ್ನೋ ಕಾರಣಕ್ಕೆ ಏನನ್ನೂ ಹೇಳ್ದೇನೆ, ತನ್ನ ಸಂಕಟನ ತೋರಿಸ್ಕೊಳ್ದೇನೆ ತನ್ನಲ್ಲೇ ಬಚ್ಚಿಡ್ತಿರ್ತಾಳೆ. ಅಯ್ಯೋ, ಇದೇನಮ್ಮ ಇದು? ಮುಖ ಎಲ್ಲ ಗಾಯ ಮಾಡ್ಕೊಂಡಿದ್ಯಾ? ಏನಾಯ್ತಮ್ಮ ಅಶ್ವಿನಿ ನಿನ್ಗೆ? ಅಯ್ಯಯ್ಯೋ, ಇದೇನು ಇದು? ಮಗನೇ, ನಿನ್ ಹೆಂಡತಿ ಏನಾದ್ರೂ ನಿಜ ಹೇಳ್ಬಿಟ್ರೆ ಮುಗೀತು ನಮ್ ಕತೆ. ನಿಜ ಹೇಳೋಕ್ಕಿಂತ ಮೊದಲು ಹೇಗಾದ್ರೂ ಮಾಡಿ ಏನಾದ್ರೂ ನಾವೇ ಹೇಳ್ಬೇಕು ಕಣೋ. ಅಯ್ಯೋ, ಅದೇನಿಲ್ಲಮ್ಮ ನಯನ, ನನ್ನ ಮಗ ಸೊಸೆ ಇಬ್ರು ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೊರಗಡೆ ಹೋಗಿದ್ರು. ಅವಾಗ ಹೇಗೋ ಮಿಸ್ ಆಗಿ ಬೈಕ್ ಸ್ಕಿಡ್ ಆಗಿ ಬಿದ್ಬಿಟ್ಟಿದ್ದಾರೆ. ಅದು ಟಾರ್ ರಸ್ತೆ ಅಲ್ವಾ, ಕೊಲ್ಲು ಮುಳ್ಳು ಎಲ್ಲ ಇರುತ್ತೆ ಸೈಡಲ್ಲಿ. ಅದೆಲ್ಲ ನನ್ನ ಸೊಸೆಗೆ ತಾಗ್ಬಿಟ್ಟು ತುಂಬಾ ಗಾಯ ಆಗ್ಬಿಟ್ಟಿತ್ತು. ನಿಮ್ಗೆ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ, ಆಮೇಲೆ ಗಾಬರಿ ಮಾಡ್ಕೋತೀರಾ ಅಂತ ನಾವೇ ಹೇಳಲಿಲ್ಲಮ್ಮ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ವಿ ಅಲ್ವೇನಮ್ಮ ಅಶ್ವಿನಿ? ಹಾ, ಹೌದು ಅಣ್ಣ. ಅತ್ತೆ ಹೇಳಿದ್ ನಿಜ. ನಾನೇ ನಿಮ್ಮಿಬ್ರಿಗೆ ಹೇಳ್ಬೇಡಿ ಅಂತ ಹೇಳ್ದೆ. ಗೊತ್ತಾದ್ರೆ ನೀವು ಸುಮ್ಮನೆ ಗಾಬರಿ ಮಾಡ್ಕೋತೀರಾ ಅಂತ. ಏನಮ್ಮ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಗೊತ್ತಾಗಲ್ವಾ? ನಾಳೆ ಶ್ರಾವಣ ಮಾಡ್ತಿದೀವಿ, ಹಾಗಾಗಿ ಬರೋದಕ್ಕೆ ಹೇಳೋಣ ಅಂತ ಬಂದೆ. ಆದ್ರೆ ನೀನು ಹೀಗೆ ಮಾಡ್ಕೊಂಡಿದ್ಯಲ್ಲ. ಓ ಹೌದಾ, ಸರಿ ಬಿಡಪ್ಪ ರಜತ್. ನಾಳೆ ಮಗ ಸೊಸೆ ಇಬ್ರು ನಿಮ್ಮ ಮನೆಗೆ ಹುಷಾರಾಗಿ ಕಳ್ಸ್ಕೊಡ್ತೀನಿ, ಆಯ್ತಾ? ಸರಿ, ಹಾಗಾದ್ರೆ ಆಂಟಿ ನಾಳೆ ಬಂದು ಇವಳು ಸ್ವಲ್ಪ ಹುಷಾರಾಗೋವರೆಗೂ ನಮ್ಮನೇಲೇ ಬಿಟ್ಕೋತೀವಿ, ಆಯ್ತಾ? ಆಮೇಲೆ ಕಳಿಸ್ಕೊಡ್ತೀವಿ. ಅಯ್ಯೋ, ಅದರಲ್ಲೇ ನಮ್ಮ ಕೇಳೋದಿದೆ. ನಿಮ್ಮ ಮನೆ ಮಗಳು, ನಿಮ್ಗಿಷ್ಟ ಬಂದಷ್ಟು ದಿನ ಅವಳನ್ನ ಬಿಟ್ಕೊಂಡು ಆರೈಕೆ ಮಾಡಿ ಆಮೇಲೆ ಕಳಿಸ್ಕೊಡಿ. ನಮ್ದು ಯಾವುದೇ ಅಭ್ಯಂತರ ಇಲ್ಲಮ್ಮ. ಸರಿ ಅತ್ತೆ, ನಾವಿನ್ ಹೊರಡ್ತೀವಿ. ಇನ್ನು ಕೆಲವ್ರ ಮನೆಗೆಲ್ಲ ಹೋಗಿ ಕರಿಬೇಕು. ನಾಳೆ ಕಳಿಸ್ಕೊಡಿ ಆಯ್ತಾ, ಮರಿದೆ. ನೋಡೆ, ನಿನ್ನಣ್ಣ ಅದಕ್ಕೆ ಬಂದು ತಾಂಬೂಲ ಇಟ್ಟು ಕರೆದ್ರು ಅಂತ ವಯ್ಯಾರ ಮಾಡ್ಕೊಂಡು ನಾಳೆ ಏನಾರು ಹೊರಟ್ರೆ ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ತೆಪ್ಪಗ್ ಮನೇಲಿ ಬಿದ್ದಿರು. ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ. ನೀನ್ ಅಲ್ಲಿಗೆ ಹೋದ್ರೆ ಮನೆ ಎಲ್ಲ ಕೆಲಸನೂ ಯಾರು ನಿನ್ನಪ್ಪ ಬಂದ್ ಮಾಡ್ತಾನ? ರಜತ್ ಮತ್ತೆ ನಯನ ತನ್ನ ತಂಗಿನ ತುಂಬಾ ಪ್ರೀತಿಯಿಂದ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದು ಕರೆದಿರ್ತಾರೆ. ಆದ್ರೆ ಅಶ್ವಿನಿನ ಹೋಗೋದಕ್ಕೆ ಬಿಡೋದೇ ಇಲ್ಲ. ಇದೇನ್ರಿ ಇದು? ಅಶ್ವಿನಿ ಗಂಡ ಬರ್ತೀನಿ ಅಂತ ಹೇಳಿದ್ರು, ನಿಮ್ಮತ್ತೆ ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ರಿ. ಇನ್ಮೇಲೆ ಎಷ್ಟೊತ್ತಿಗೆ ಬರ್ತಾರೆ ಹೇಳಿ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ನಯನ, ಯಾಕೋ ಗೊತ್ತಾಗ್ತಿಲ್ಲ. ಸರಿ, ಹೋಗ್ಲಿ ಬಿಡು, ನೀನೇನು ಬೇಜಾರು ಮಾಡ್ಕೋಬೇಡ. ಯಾಕೋ ಬೇರೆ ಕೆಲಸ ಇತ್ತು ಅನ್ಸುತ್ತೆ ಅವರಿಗೆ, ಹಾಗಾಗಿ ಬರೋದಕ್ಕಾಗಿರಲ್ಲ. ನೀನೇನು ಚಿಂತೆ ಮಾಡಬೇಡ. ಇನ್ನೊಂದು ಸ್ವಲ್ಪ ದಿನಕ್ಕೆ ರಕ್ಷಾಬಂಧನ ಬರ್ತಿದೆಯಲ್ಲ, ಅವತ್ತು ನಾನೇ ಹೋಗಿ ನನ್ನ ತಂಗಿನ ಕರ್ಕೊಂಡು ಬರ್ತೀನಿ, ಆಯ್ತಾ? ಹಾಗಾದ್ರೆ ಅವತ್ ನಾನು ಬರ್ತೀನಿ ಕಣ್ರಿ. ಇಬ್ರು ಹೋಗಿ ಕರ್ಕೊಂಡ್ ಬರೋಣ. ಪಾಪ ಅವಳು ಎಷ್ಟು ನೆನ್ಪು ಮಾಡ್ಕೊಂಡ್ಲೋ ಏನೋ. ರಜತ್ ಮತ್ತೆ ನಯನ ಅಶ್ವಿನಿ ಗಂಡನ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಿಲ್ದೇನೆ ಅವಳಲ್ಲಿ ಸುಖವಾಗಿದ್ದಾಳೆ, ಖುಷಿಯಾಗಿದ್ದಾಳೆ ಅನ್ಕೊಂಡು ತಮಿಗ್ ತಾವೇ ಸಮಾಧಾನ ಮಾಡ್ಕೊಳ್ತಾರೆ. ಹೀಗೆ ಒಂದ್ ವಾರ ಕಳೆಯುತ್ತೆ. ಏನಪ್ಪ, ನೀವಿಬ್ರು ನಮ್ಮ ಅಶ್ವಿನಿ ಇದ್ದಾಳಲ್ವಾ, ಅವ್ರ ಅಣ್ಣ ಅದಕ್ಕೆ ತಾನೆ? ಹಾ, ನೀವು ಹೇಳಿದ್ ಸರಿಯಾಗಿದೆ. ಹೌದಮ್ಮ, ನಾನು ಅವ್ರ ಅಣ್ಣ ಅದಕ್ಕೇನೆ. ಇವತ್ತು ರಕ್ಷಾಬಂಧನ ಅಲ್ವಾ, ಹಾಗಾಗಿ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಪ್ಪ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲ, ಮನೆ ಮಗಳನ್ನ ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾರೆ ಹುಡುಗ ಎಂತವನು, ಹುಡುಗನ ಮನೆಯವ್ರು ಎಂತವ್ರು, ಹೇಗೆ ಏನು ಅಂತ ವಿಚಾರಿಸ್ಬೇಕಲ್ವನಪ್ಪ. ಆಮೇಲೆ ತಾನೇ ಮದ್ವೆ ಮಾಡಿ ಕಳಿಸ್ಬೇಕು. ಅಯ್ಯೋ, ಇದು ಯಾಕಂಟಿ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲ, ನನ್ನ ತಂಗಿ ತನ್ನ ಗಂಡನ ಮನೇಲಿ ತುಂಬ ಅಂದರೆ ತುಂಬ ಸಂತೋಷವಾಗಿದ್ದಾರೆ. ಅತ್ತೆ, ಮಾವ, ಗಂಡ ಎಲ್ಲರೂ ತುಂಬಾ ಒಳ್ಳೆಯವರು. ಅವಳನ್ನ ಸ್ವಂತ ಮನೆ ಮಗಳ ಥರನೇ ನೋಡ್ಕೊಳ್ತಾ ಇದ್ದಾರೆ. ಯಾರಪ್ಪ ನಿನ್ಗೆ ಹೇಳಿರೋದು? ನಿನ್ ತಂಗಿ ಆ ಮನೇಲಿ ಎಷ್ಟು ಸಂಕಟ ಪಡ್ತಿದ್ದಾಳೆ, ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ನಾನ್ ನೋಡಿದ್ದೀನಿ, ನನಗ್ ಗೊತ್ತು. ನೋಡಪ್ಪ, ಗಂಡ ಇಲ್ದಿದ್ರು ಬದುಕ್ಬೋದು, ಆದ್ರೆ ಅಂತ ಮನೇಲಿ ಬದುಕೋದಕ್ಕಿಂತ ನಿನ್ ತಂಗಿನ ನೀನ್ ಜೋಪಾನ ಮಾಡ್ಕೊಳ್ಳೋದಕ್ಕೆ ಮನೆ ಕರ್ಕೊಂಡು ಹೋಗೋದೇ ಸರಿ. ಏನು ಹೇಳ್ತಿದ್ದೀರಾ ನೀವು? ನನ್ನ ತಂಗಿ ಕಷ್ಟಪಡ್ತಾ ಇದ್ದಾಳ? ಏನಿದೆಲ್ಲ ಏನು ಹೇಳ್ತಿದ್ದೀರಾ?
ಲಲಿತಾ ಇಷ್ಟು ದಿನ ಅಶ್ವಿನಿ ಮುಚ್ಚಿಟ್ಟಿರೋ ಎಲ್ಲಾ ವಿಷಯನೂ ಅಣ್ಣ ಅದಕ್ಕೆ ಎದುರಿಗೆ ಪೂರ್ತಿಯಾಗಿ ಹೇಳ್ತಾಳೆ. ಅಮ್ಮ, ಈ ದರಿದ್ರದವಳಿಂದಾನೆ ನನ್ಗಿದ್ದಿದ್ದ ಕೆಲಸನೂ ಹೋಯ್ತು. ಇವಳು ನನ್ನ ಲೈಫಲ್ಲಿ ಬಂದಲ್ಲಿಂದ ನಾನು ಒಂದಿನನೂ ನೆಮ್ಮದಿಯಾಗಿಲ್ಲ. ಹೌದು ಮಗ್ನೆ, ಇವಳನ್ನ ಮಾತ್ರ ಜೀವಂತವಾಗಿ ಉಳಿಸ್ಬೇಡ. ಇವತ್ತೇ ಸಾಯಿಸ್ಬಿಡಿ ಇವಳನ್ನ. ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿ ನೀನ್ ಇನ್ನೊಂದು ಮದ್ವೆ ಆಗುವಂತೆ. ಅಣ್ಣ, ಇದೇನಮ್ಮ ಅಶ್ವಿನಿ, ನೀನು ಇಷ್ಟು ದಿನ ಇಂಥ ರಾಕ್ಷಸರ ಮಧ್ಯೆ ಇದ್ಯಾ? ಅಲ್ಲಮ್ಮ, ಹೇಗಮ್ಮ ಇದ್ದೆ? ನಿನ್ನ ಅಣ್ಣ ಅದಕ್ಕೆ ಇನ್ನ ಬದುಕೇ ಇದೀವಿ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ ನೀನು? ನೋಡು, ನಾವಿಬ್ರು ಇರೋವರೆಗೂ ನಿನಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೋತೀವಿ. ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀವಿ. ಅಯ್ಯೋ, ಇದೇನಪ್ಪ ಹೀಗೆ ಹೇಳ್ತಿದ್ಯಾ? ನಾವು ನಿನ್ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀವಿ. ಆದ್ರೆ ನಿನ್ ತಂಗಿನೇ ನಮ್ಮನ್ನೆಲ್ಲ ಬಿಟ್ಟು ಬೇರೆ ಯಾರ್ದೋ ಹುಡುಗನ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ಅದಕ್ಕೆ ನನ್ ಮಗ ಕೋಪ ಮಾಡ್ಕೊಂಡು ಎರಡೇಟ್ ಹೊಡೆದ. ಅಷ್ಟಕ್ಕೆ ಈ ಸಂಬಂಧ ಮುರಿದೋಗ್ಬಿಡತ್ತಾ ಹೇಳು? ನಾವು ಕೆಟ್ಟೋರಾಗ್ಬಿಡ್ತೀವ ಹೇಳು? ಸಾಕ್, ಬಾಯ್ ಮುಚ್ಚು. ನನ್ನ ತಂಗಿ ಏನು ಅಂತ ನೀವು ಹೇಳೋದು ಬೇಡ. ಇವತ್ತಿಗೆ ಮುಗೀತು. ನನ್ನ ತಂಗಿ ಇಷ್ಟು ದಿನ ಬಾಯಿ ಮುಚ್ಕೊಂಡು ಇದ್ದಿದ್ದಕ್ಕೆ ನೀವೆಲ್ಲರೂ ಇನ್ನೂ ಬದುಕೇ ಇದ್ದೀರಾ. ಇವತ್ತು ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾನು ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀರಾ? ನಿಮ್ಗೇನು ಮಾಡಬೇಕೋ ಅದನ್ನೇ ಮಾಡ್ತೀನಿ. ನನ್ನ ತಂಗಿ ಇನ್ಮೇಲಿಂದ ನಿಮ್ಮ ನೆರಳು ಕೂಡ ಬೀಳದೆ ಇರೋ ಹಾಗೆ ಅಷ್ಟು ಜೋಪಾನವಾಗಿ ನೋಡ್ಕೋತೀನಿ. ಕೊನೆಗೂ ರಜತ್ ತನ್ನ ತಂಗಿ ಸತ್ಯನೆಲ್ಲ ತಿಳ್ಕೊಂಡು ತನ್ನ ತಂಗಿಗೆ ನೋವು ಮಾಡಿರೋ ಎಲ್ರಿಗೂ ಕಂಬಿ ಹಿಂದೆ ಹೋಗೋ ಹಾಗೆ ಮಾಡ್ತಾನೆ. ಜೊತೆಗೆ ತನ್ನ ತಂಗಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತಾನೆ. ಅವಳ ಜೀವನನ ಸುಖವಾಗಿರೋ ಹಾಗೆ ನೋಡ್ಕೋತಾನೆ. ಸುಮೇಶ್ ಜೋಶಿ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ. ಹಾಯ್, ಹೇಗಿದ್ದೀರಾ? ಅವ್ರ ನೇಮ್ನ ಮೆನ್ಷನ್ ಮಾಡಿಲ್ಲ. ರಮ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಅಣ್ಣನ ಬರ್ಡೇ ವಿಶ್ ಮಾಡಿ ಅಂತ. ಹಾಯ್ ರಾಘವೇಂದ್ರ, ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಖುಷಿಯಾಗಿರಿ. ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗನಿಗೆ ಹಾಯ್ ಹೇಳಿ ಅಂತ. ಹಾಯ್ ದೀಕ್ಷಿತ್, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.